2 ದಿನದ ಹಿಂದೆ ಹಾನಗಲ್ ಶಿರ್ಸಿ ಕ್ರಾಸೋ ಯಾವುದೋ ಒಂದು ಕ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದಿತ್ತು. ಸುಮಾರು 1.5 ವರ್ಷದ ಹಿಂದೆ 7 ಜನ ಅಪರಾಧಿಗಳು. ಸೊ ಅವರನ್ನು ಬಂಧನ ಮಾಡಿದರು. 2 ದಿನದಿಂದ ಅವರಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಈ ಸಾಮೂಹಿಕ ಅತ್ಯಾಚಾರ ಅತ್ಯಂತ ಕ್ರೌರ್ಯವಾಗಿದೆ. ಬಹಳ ಕೆಟ್ಟ ಮೆಸೇಜ್ ಇಡೀ ರಾಜ್ಯಾದ್ಯಂತ ಅದು ಹರಡಿತ್ತು. ಸೊ ಆ ಬೇರು ಸಿಕ್ಕ ತಕ್ಷಣವೇ ಹಾವೇರಿ ಜೈಲಿನಿಂದ ಅಕ್ಕಿ ಆಲೂರುವರೆಗೆ ರ್ಯಾಲಿ ಮಾಡಿ, ಮೆರವಣಿಗೆ ಮಾಡಿ, ಕೂಗಾಡಿಕೊಂಡು ಹೋಗಿದ್ದಾರೆ. ವಾಹನದಲ್ಲಿ ಕೂಗಾಡಿಕೊಂಡು ಹೋಗಿದ್ದಾರೆ. ಸೊ ಇದು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ. ಇವತ್ತು ಅತ್ಯಾಚಾರಿಗಳು ಅವರೇನು ಯಾವುದೇ ಹೋರಾಟ ನ್ಯಾಯಕ್ಕಾಗಿ ಅಥವಾ ಕ್ರೀಡೆಯಲ್ಲಿ ಗೆದ್ದು ಯುದ್ಧದಲ್ಲಿ ಗೆದ್ದಂಥವ್ರಲ್ಲ. ಅವರು ಕ್ರಿಮಿನಲ್ಸ್, ಗುಂಡಾಗಳು, ರೌಡಿಗಳು. ಸೊ ಅಂಥ ಅವರು ಬೇರು ಸಿಕ್ಕ ತಕ್ಷಣ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತನ್ನುವಂಥದ್ದು ಇದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಪರಾಧ ಮನೋಭಾವನೆ ಇಲ್ಲ, ಪಾಶ್ಚಾತ್ತಾಪ ಇಲ್ಲ. ಅಂದರೆ ನಮಗೆ ಯಾರು ಏನು ಬೇಕಾದ, ನಾವು ಏನು ಬೇಕಾದ ಮಾಡ್ಬೋದು, ನಮಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿದ್ದಾರೆ. ಸೊ ಇದು ಕ್ಷಮಿಸಲಾರದ್ದು ಘಟನೆ ನಡೆದಿದೆ. ಇಡೀ ರಾಜ್ಯಾದ್ಯಂತ ಈ ರೀತಿಯ ಮನೋಭಾವನೆ, ಮೈಂಡ್ಸೆಟ್ ಇದೆಲ್ಲ, ಇದು ಕ್ರಿಮಿನಲ್ ಮೈಂಡ್ಸೆಟ್, ಗುಂಡಾ ಮೈಂಡ್ಸೆಟ್ ಇದು. ಅಂದರೆ ನಾವು ರೇಪ್ ಮಾಡ್ಬೋದು, ಸಾಮೂಹಿಕ ಅಥವಾ ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥದ್ದು ಒಂದು ಮೆಸೇಜ್ ಕಳಿಸಿದ್ದಾರೆ. ಅದಕ್ಕೆ ಇವತ್ತು ಹಾವೇರಿಗೆ ಸನ್ಮಾನ್ಯ SP ಅವರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ದೀನಿ, ಅವರ ಬೇಲ್ ರದ್ದಾಗಬೇಕು. ಕೂಗಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲೇ ತಡೆದು 4 ಒದ್ದು ಮತ್ತು ಜೈಲೊಳಗೆ ಹಾಕೋಕ್ಕಾಗಲ್ವಾ? ಸೊ ಇವೆಲ್ಲವೂ ಕೂಡ ನಾನು ಇವನ್ನ ಕೋರ್ಟಿಗೂ ಕೂಡ ಹೇಳ್ತೀನಿ, ನೀವು ಯಾರು ಜಾಮೀನು ಕೊಡ್ತಾ ಇದ್ದೀರಿ? ಯಾರಿಗೆ? ಅತ್ಯಾಚಾರಿಗಳಿಗೆ. ಅದು ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿದಂಥ ಒಬ್ಬ ಮಹಿಳೆ ಸ್ಥಿತಿ ಏನಾಗಿರ್ಬೋದು? ಇದು ಈ ಅತ್ಯಂತ ಕ್ರೌರ್ಯಕ್ಕೆ ಇವತ್ತು ಕೋರ್ಟ್ನವರು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇನ್ನು DC ಅವರಿಗೂ ಕೂಡ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ಅವರ ಜಾಮೀನು ರದ್ದಾಗಬೇಕು, ವಾಹನಗಳು ಸೀಸ್ ಆಗಬೇಕು, ಮತ್ತು ಅವ್ರ ಜೊತೆಗೆ ಬಂದಂಥವ್ರು ಯಾರಿದ್ದಾರೆ ಅವರನ್ನು ಕೂಡ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಒಳಗಡೆ ಹಾಕಬೇಕು. ಜಮಾತೆ ಇಸ್ಲಾಂನವರು ಮತ್ತು ಮುಸ್ಲಿಮರ ಮೌಲ್ಯವೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಇದೆ. ಅದು ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಾನು